Any person to come here? Sanjay Gupta sir, please come. ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ಕರೀತೀರ ಮ್ಯಾಮ್? Yeah, Lakshmi Dattatreya, please come. We also have some guests coming. ಬನ್ನಿ ಬನ್ನಿ. ಹೌದಾ? ಓಕೆ. ಗುರುಜಿ ಏನಾಗೈತೆ ಮಾತಾಡಿದ ಮಾತಾಡಿರ ಎನಿಬಡಿ ಗೊತ್ತಿಲ್ಲ ಅಷ್ಟೇ ಅವ್ರು ಬರಲಿಲ್ಲ. ಸಮಥಿಂಗ್ ಹಾಂ, ಅವರು ನಾನು ಕೇಳ್ತಿದ್ದು ಡೌಟ್. ಅರುಣ್ ದತ್ತಾತ್ರೇಯ ಪಾಟೀಲ್ ಇವ್ರ ಬಾಯ್. ದತ್ತಾತ್ರೇಯ ಪಾಟೀಲ್ ಎಮ್ ಎಲ್ ಎ ಎಕ್ಸ್. Hare Krishna. So, Sanjay Gupta ji, very close friend of ours since last 1 year ಇಂದ ತುಂಬ ಕ್ಲೋಸ್ ಆಗಿ ಅವ್ರ ಜೊತೆ ಇರೋದಕ್ಕೆ ಸರ್ವಿಸ್ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ. ಸೊ ಈಸ್ ಹೆಡ್ ಆಫ್ ದಿಸ್ ಆರ್ಯ ವೈಶ್ಯ ಕಮ್ಯುನಿಟಿ, ಪ್ರೆಸಿಡೆಂಟ್, secretary of the community, and also we did Ram Katha in his temple. And Ram Katha madidvi, then and Bhagavad Gita Katha also we did last year. And then he is very fond of Bhagavad Gita. Our parents kuda Bhagavad Gita acharane ಮಾಡ್ತಾ ಇದ್ರಂತೆ. And his wife is also daily reading Bhagavad Gita and Srimad Bhagavatam. And ರೀಸೆಂಟ್ಲಿ ಅವ್ರ ಮಗನ ಮದುವೆ ಆಯಿತು. ಆ ಸಂದರ್ಭದಲ್ಲಿ ಒಂದು ಅದ್ಭುತ ಒಂದು ಕಾರ್ಯವನ್ನು ಮಾಡಿದ್ರು. ಅದೇನೆಂದರೆ ಪ್ರತಿಯೊಬ್ಬರಿಗೆ ಭಗವದ್ಗೀತೆಯನ್ನು ಕೊಡು. ಅದಕ್ಕಾಗಿ ಅವರನ್ನು ಇವತ್ತು ರಿಕ್ವೆಸ್ಟ್ ಮಾಡಿದೆ ಬನ್ನಿ ಅಂತ. ಯಾಕಂದರೆ ಸಾಮಾನ್ಯವಾಗಿ ಏನೋ ಒಂದು ಟೋಕನ್ ಅಂತ ಬೇರೆ ಏನೇನೋ ಗಿಫ್ಟ್ ಕೊಡ್ತಾ ಇರ್ತೀವಿ. ಬಟ್ ದೆನ್ ಹಿ ಸೆಡ್, ಸರ್ ನಾನು ಭಗವದ್ಗೀತೆ ಕೊಡಬೇಕು ಅಂತ. ಸೊ ನೀವು ಕೊಡ್ಬೋದಾ ಅಂತ. ದೆನ್ ಫ್ರಮ್ ಇಸ್ಕಾನ್ ವಿ ಸೆಂಟ್ more than 3,000 4,000 Gita. I don't lost count also how much. So many Gitas he was taking and he was distributing to all his relatives. And this is the best gift which can be given. So idondu madari is an example that how when we do any activity we should spiritualize it. We should make it spiritual by giving the gift of Bhagavad Gita. It can be birthday, it can be marriage, it can be even Vaikuntha Samaradhane, any occasion it may be. The best gift which I can give is Bhagavad Gita, right? And also Srimad Bhagavatam, which is like advanced study of Bhagavad Gita, Bhagavad Purana. So that's why I called him. I want him to speak a few words about his realization of Bhagavad Gita. ಎಲ್ರಿಗೂ ನಮಸ್ಕಾರ. ಭಗವದ್ಗೀತೆ ಬಗ್ಗೆ ಮಾತಾಡುವಂತ ಪಾಂಡಿತ್ಯ ನನ್ನ ಹತ್ರ ಇಲ್ಲ. ಬಟ್ ಇದಂತ ಶಕ್ತಿ ಕೊಡುವಂತ ಗ್ರಂಥ ಅಂತೂ ನಾನು ಯಾವಾಗ ಬೇರೆ ನೋಡಿಲ್ಲ. ನಮ್ಮ ತಂದೆಯವರು ಭಾಗವತದಿಂದ ಗೀತಾ ಜಯಂತಿ ಮಾಡ್ತಾರೆ ಮನೆಯಲ್ಲಿ. ಗೀತಾ ಒಂದು ಪ್ರತಿಭೆ, ಗೀತದ ಮಹತ್ವ ಅದೆಲ್ಲ ಕಲಿಸ್ಕೊಟ್ಟಿದ್ರು. ಹೇಗೆ ಗುರುಗಳು ಹೇಳಿದ್ರು ಮೊನ್ನೆ, ನಮ್ಮ ಮಗನ ಮದುವೆ ಟೈಮಿಗೆ ಎಲ್ರಿಗೂ ಏನು ಉಪಹಾರ ಕೊಡಬೇಕು ಅಂತೇಳಿ ಕುಂತಾಗ ನಾವೆಲ್ಲ ವಿಚಾರ ಮಾಡುವಾಗ ದೇವರ ವಾಣಿ ಅದಕ್ಕಿಂತ ದೊಡ್ಡ ಉಪಹಾರ ಯಾವುದೂ ಇಲ್ಲ ಅಂತ ಅಂದ್ಕೊಂಡು ನಾವೆಲ್ರಿಗೂ ಪ್ರತಿಯೊಂದು ಪತ್ರಿಕೆ ಜೊತೆ ಭಗವದ್ಗೀತಾ ಉಪಹಾರ ರೂಪದಲ್ಲಿ ಕೊಡಬೇಕು ಎಲ್ರಿಗೂ ಅಂತೇಳಿ ಡಿಸೈಡ್ ಮಾಡಿ ಪ್ರತಿಯೊಂದು ಪತ್ರಿಕೆ ಜೊತೆ ಗೀತಾ ಕೊಟ್ವಿ. ಯಾಕೆ ಅದ್ರ ಹಿಂದ್ಗಡೆ ಮೇನ್ ನಂದು ಏನಿತ್ತು ಅಂದರೆ ಪ್ರತಿಯೊಬ್ಬರು ನಾವು ಧರ್ಮ ಅಂತೇಳಿ ನಾವು
ಫೈಟ್ ಮಾಡ್ತೀವಿ. ಇವತ್ತು ಮೇನ್ ನಡೆದಿದ್ದೆ ಪರ್ಟಿಕ್ಯುಲರ್ಲಿ ರಾಜಕೀಯ ಪಕ್ಷಗಳು ಧರ್ಮದ ಬಗ್ಗೆ ಹೋರಾಡಬೇಕು. ಬಟ್ ಎಷ್ಟೋ ಜನರಿಗೂ ಧರ್ಮ ಅನ್ನೋದೇ ಏನೂ ಗೊತ್ತಿಲ್ಲ, ಬಟ್ ಧರ್ಮದ ಬಗ್ಗೆ ಹೋರಾಡ್ತೀವಿ. ಫಸ್ಟ್ ನಾವು ಧರ್ಮ ತಿಳ್ಕೊಬೇಕು. ಆ ಧರ್ಮ ತಿಳ್ಕೊಬೇಕು ಅಂದ್ರೆ ನಾವು ಭಗವದ್ಗೀತೆ ಓದಬೇಕು. ನಮ್ಮ ಧರ್ಮ ಏನಂತ ತಿಳ್ಕೊಬೇಕು ಅಂದರೆ ಭಗವದ್ಗೀತೆ ಅನ್ನಕ್ಕಿಂತ ದೊಡ್ಡ ದಾರಿ ಯಾವುದೂ ಇಲ್ಲ ಧರ್ಮ ತಿಳ್ಕೊಳ್ಳೋಕೆ ಅಂತೇಳಿ. ಹೀಗಾಗಿ ನಮ್ಮ ತಂದೆ ಕಾಲದಿಂದ ಪ್ರತಿಯೊಬ್ಬರು ಒಂದು ಈ ಭಗವದ್ಗೀತೆ ಪ್ರತಿಯೊಬ್ಬರು ತಿಳ್ಕೊಬೇಕಂತೇಳಿ ಒಂದು ಪ್ರಯತ್ನ ಮಾಡ್ತಿದ್ವಿ. ಹೀಗಾಗಿ ನಮ್ಮ ತಂದೆನೂ ಭಾಳಷ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು. ಸೊ ಒಂದು 6 ವರ್ಷದ ಕೆಳಗೊಂದು ಶ್ರೀನಿವಾಸ ಕಲ್ಯಾಣ ಮಾಡಿದ್ವಿ ನಾವು ನೂತನ ವಿದ್ಯಾಲಯ ಮೈದಾನದಲ್ಲಿ. ಅಲ್ಲೂ ಒಂದು ನಿಯರ್ಲಿ ಒಂದು 30,000 ಭಗವದ್ಗೀತಾ ಅಲ್ಲಿ ಹಂಚಿದ್ವಿ ನಾವು ಉಚಿತವಾಗಿ. ಆವಾಗ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಏನು ಅಂತಂದ್ರೆ, ಏನೋ ಒಂದು ಪ್ರಾಬ್ಲಮ್ ಬಂದಾಗ ದೇವ್ರ ಎದುರುಗಡೆ ಕುಂತು ಭಗವದ್ಗೀತೆ ಇಟ್ಕೊಂಡು ಕೂಡ್ತೀನಿ ಓದಕ್ಕೆ. ದೇವ್ರಿಗೆ ಏನು ಕೇಳಲ್ಲ ನಾನು, ಈ ಪ್ರಾಬ್ಲಮ್ ಸಾಲ್ವ್ ಮಾಡಪ್ಪ, ಹಿಂಗೆ ಅದಕ್ಕೆ ಒಂದು ದಾರಿ ತೋರ್ಸಪ್ಪ ಅಂತ ಏನು ಕೇಳಲ್ಲ. ಬಟ್ ಭಗವದ್ಗೀತೆ ಓದಕ್ಕೆ ಕುಂತಾಗ ಆಟೋಮೆಟಿಕ್ಲಿ ಅದು ಯಾವುದೋ ಒಂದು ಸೊಲ್ಯೂಷನ್ ಬಂದುಬಿಡ್ತದೆ, ಅದು ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಗೀತೆಯ ಮಹತ್ವ ಇವಾಗ. ಸೊ ಹೀಗಾಗಿ ಇವತ್ತು ಗೀತಾ ಜಯಂತಿ ಪ್ರಯುಕ್ತ ಎಲ್ಲರೂ ಭಗವದ್ಗೀತಾ ಓದಿದ್ರಿ, ಎಲ್ಲರೂ ಒಂದು ದೇವರ ಕೃಪೆ ಪಡೆಯುವಂಥದ್ದು ಎಲ್ಲರೂ ಒಂದು ಪ್ರಯತ್ನ ಮಾಡಿದ್ರಿ. ಎಲ್ರಿಗೂ ಗೀತಾ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Hare Krishna. Thank you, Gitaji, for giving the resolution. ಹೌದು, ಭಗವದ್ಗೀತೆ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್. ಭಗವದ್ಗೀತೆಯಲ್ಲಿ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ, ರೈಟ್? ಸೊ ಎಸ್ಪೆಷಲಿ ಮೊನ್ನೆ ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಬಂದಿದ್ರು, ಅವ್ರಿಗೆ ಹೇಳ್ತಾ ಇದ್ದೆ, ಏನೇ ಶಾರೀರಿಕ ಪ್ರಾಬ್ಲಮ್ ಅಂದರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಆದರೆ ಏನಾದ್ರು ಮಾನಸಿಕ ತೊಂದರೆ ಬಂದರೆ ಎಲ್ಲಿ ಹೋಗೋದು, ರೈಟ್? ಸೊ दैट्स व्हाई टेम्पल इज कॉल्ड मंदिर. जहाँ पे मन का, जिसको मन का प्रॉब्लम है उसको मंदिर आना पड़ता है. जिसका तन का प्रॉब्लम है उसको डॉक्टर के पास जाना पड़ता है. सो दैट्स व्हाई. सो जिसका मन का प्रॉब्लम नहीं है वो भी इधर आना चाहिए. बट वी आर ऑल सफरिंग. लाइक इफ यू गो टू डॉक्टर एंड से, सर आई हैव गॉट एंगर, व्हाट यू विल गिव मेडिसिन? इफ यू से आई हैव गॉट ग्रीडी, आई एम वेरी ग्रीडी, ತುಂಬ ಲೋಭ ಇದೆ, any medicine for lobha? Doctor, I am feeling very lusty, any medicine for lust? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಗೆ ಏನಿದೆ ಮದ್ದು? ಭಗವದ್ಗೀತಾ. ಸೊ ಭಗವದ್ಗೀತಾ ಲೈಕ್ ಮೆಡಿಸಿನ್, ಭಗವದ್ಗೀತಾ ಲೈಕ್ ಮ್ಯಾಪ್. ನಾವು ಯೂಸ್ GPS ಇಟ್ಕೊಂಡು ಹೋಗ್ತೀವಲ್ಲ ಎಲ್ಲ ಕಡೆ ಈಗ. ಸೊ ಲೊಕೇಶನ್ ಕೊಡಬೇಕು, ದಾರಿ ತೋರಿಸ್ತದೆ. ಅದೇ ರೀತಿ ಭಗವದ್ಗೀತೆ ಏನು ಮಾಡ್ತದೆ, ನಮಗೆ ಲೊಕೇಶನ್, ಎಂಡ್ ಲೊಕೇಶನ್ ತೋರಿಸ್ತದೆ, ಅಲ್ಲಿ ಹೋಗೋ ದಾರಿ ಕೂಡ ತೋರಿಸ್ತದೆ. ಅದು ಯೋಗ. ಸೊ ಆ್ಯಂಡ್ ದೆನ್ ಇಟ್ಸ್ ಆಲ್ಸೋ ಲೈಕ್ ಮ್ಯಾನ್ಯುವಲ್, ಒಂದು ಕೈಪಿಡಿ. ನೀವು ಏನೇ ಮೊಬೈಲ್ ತೊಗೊಳ್ಳಿ, ಫ್ರಿಡ್ಜ್ ತೊಗೊಳ್ಳಿ, ಏನೇ ತೊಗೊಳ್ಳೋದ್ರ ಜೊತೆ ಒಂದು ಕೈಪಿಡಿ ಬರ್ತದೆ, ಮ್ಯಾನ್ಯುವಲ್. ಸೊ ಸಿಮಿಲರ್ಲಿ ಭಗವದ್ಗೀತಾ ಇಸ್ ಮ್ಯಾನ್ಯುವಲ್ ಫಾರ್ ಹ್ಯೂಮನ್ ಲೈಫ್, ಮನುಷ್ಯ ಜೀವನಕ್ಕೆ ಒಂದು ಕೈಪಿಡಿ. ಸೊ ಇಟ್ಸ್ ಎ ಮ್ಯಾಪ್, ಇಟ್ಸ್ ಎ ಮೆಡಿಸಿನ್ ಆ್ಯಂಡ್ ಇಟ್ ಈಸ್ ಮ್ಯಾನ್ಯುವಲ್ ಫಾರ್ ಆಲ್ ದಿಸ್. ಸೊ ಥ್ಯಾಂಕ್ ಯು ಜಿ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಅನದರ್ ಗೆಸ್ಟ್, ಲಕ್ಷ್ಮೀ ದತ್ತಾತ್ರೇಯ ಪಾಟೀಲ್ ರೇವು, wife of ex-MLA Dattayya Patil ji. So we are very happy to have you here today. So thank you for gracing this occasion. But to share something. ಹರೇ ಕೃಷ್ಣ. ಮೊದಲನೇದಾಗಿ ಎಲ್ಲರಿಗೂ ಗೀತಾ ಜಯಂತಿಯ ಶುಭಾಶಯಗಳು. ಇವತ್ತು ದಿವಸ ಗುರುಜಿ ಕಡೆಯಿಂದ ನಾನು ಆಶೀರ್ವಚನ ಆಗಲಿ ಭಗವದ್ಗೀತೆ ಅದರ ಅರ್ಥವನ್ನು ಕೇಳ್ಕೊಂಡು ಭಾಳ ಖುಷಿ ಆಯಿತು. ನಮ್ಗೆ ಗೊತ್ತಾಗ್ತಾ ಒಂದು ಅವರು ರೀಸೆಂಟಾಗಿ ಅವ್ರ ಮನೆಯಲ್ಲಿ ಇನ್ವಿಟೇಷನ್ ಕೊಟ್ಟು ನಮ್ಮ ಮನೆಗೆ ಮಾಡಿದ್ರು. ಅದ್ರ ಜೊತೆಗೆ ಭಗವದ್ಗೀತಾ ನಮಗೂ ಕೊಟ್ಟರು. ನಾನು ನಮ್ಮ ಯಜಮಾನ್ರು ಅದೇ ಮಾತಾಡ್ಕೊಂಡು ಎಷ್ಟು ಚಲೋ ಇಟ್ಕೊತಾರಲ್ಲ ನೀವು ಒಂದು 10 ನಿಮಿಷ ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಥರ ನಾವೆಲ್ಲರೂ ಮಾಡಬೇಕು. ಮತ್ತೊಂದು ರೀಸೆಂಟಾಗಿ ಉಡುಪಿಯಲ್ಲಿ ಮೋದಿಜಿಯವರು ಬಂದಿದ್ರಲ್ಲ, ಅವಾಗ 1 ಲಕ್ಷ ಗೀತಾ ಪಾರಾಯಣ ಮಾಡಿದ್ರು. ಕೋಟಿ ಅದು ರೀಸೆಂಟ್ ಆಗಿ ಅದಕ್ಕೆ ಅದನ್ನು ಕೇಳಿದ್ವಿ. ಅದೇನೋ ಒಂದು ಕನೆಕ್ಷನ್ ಆಗ್ಬೋದು. ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದೀನಿ ಗೀತಾ ಜಯಂತಿ ಒಳಗೆ. ನಾನು ಡೈಲಿ ಕೃಷ್ಣಂದು ನಮಸ್ಕರಣೆ ಮಾಡ್ತೀನಿ. ಆದ್ರೆ ಭಗವದ್ಗೀತಾ ಇನ್ನೂ ಕಲ್ತಿಲ್ಲ. ಓದ್ಬೇಕಂತ ಭಾಳ ದಿವಸದಿಂದ ಇತ್ತು. ಒಂದು 2 ಕಡೆ ಎಲ್ಲರೇ ಹೋಗಿ
ಚಲೋ ಕಲಿಬೇಕು ಅಂತ ಹೇಳಿ ಗೈಡೆನ್ಸ್ ಅದು ಮನಸ್ಸಲ್ಲಿ ವಿಚಾರ ಮಾಡ್ಕೊತಿದ್ದೆ. ಅದು ಈ ಕೃಷ್ಣನೇ ಕನೆಕ್ಟ್ ಮಾಡಿಕೊಟ್ರು ಅನ್ಬೋದು ಇಸ್ಕಾನ್ದಲ್ಲಿ. ಹಾಗಾಗಿ ಇಲ್ಲಿ ನಾನು ಬಂದದ್ದು ಭಾಳ ಖುಷಿ ಆಯಿತು. ನಿಮ್ಮೆಲ್ಲರ ಜೊತೆ ನಾನು ಸೇರಿದ್ದು ಭಾಳ ಆನಂದ ಆಯಿತು. ಎಲ್ಲರಿಗೆ ಕೃಷ್ಣನ ಆಶೀರ್ವಾದ ನಮ್ಮೆಲ್ಲ ಇರಲಿ. ನಾವೆಲ್ಲರೂ ಸೇರಿ ಗೀತಾನ ಕಲಿಯೋಣ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಎಲ್ಲರಿಗೂ ಧನ್ಯವಾದ. ಕೋಟಿ ಗೀತಾ ಲೇಖನ ಯಜ್ಞ ಅಂತ ಮಾಡಿದ್ರು ಈ ಪುತ್ತಿಗೆ ಮಠದ ಸ್ವಾಮೀಜಿ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವ್ರನ್ನ ಭೇಟಿಯಾಗಿದ್ದೆ ನಾನು. ಅವರು ಕೋಟಿ ಗೀತಾ ಲೇಖನ ಯಜ್ಞ 1 ಕೋಟಿ ಜನ ಸಂಪೂರ್ಣ 700 ಶ್ಲೋಕಗಳನ್ನ ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ಸೊ ಲಾಸ್ಟ್ 2 ವರ್ಷದಲ್ಲಿ, ಸೊ ಸಂಕ್ರಾಂತಿ ಮಕರ ಸಂಕ್ರಾಂತಿಗೆ 2 ವರ್ಷ ಆಗ್ತದೆ. ಈ 2 ವರ್ಷದಲ್ಲಿ ಒಂದು ಸಂಕಲ್ಪ ತಗೊಂಡಿದ್ರು ಅವ್ರ ಪರ್ಯಾಯದಲ್ಲಿ. ಸೊ 1 ಕೋಟಿ ಜನ ಗೀತೆ ಬರೀಬೇಕಂತ ಮೋಸ್ಟ್ಲಿ ಟಾರ್ಗೆಟ್ ರೀಚ್ ಆಗಿರುತ್ತೆ. ಮೊನ್ನೆ ಮೋದಿಜಿ ಬಂದಾಗ 1,00,000 ಕಂಠ ಗೀತಾ ಅಂತ ಮಾಡ್ತಾರೆ. 1,00,000 ಜನ ಒಟ್ಟಿಗೆ ಕೂತ್ಕೊಂಡು ಗೀತಾ ಪಾರಾಯಣ ಮಾಡಿದ್ರು. ಸೊ ಅಲ್ಲಿ ಕೂಡ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಒಳ್ಳೆ ಬಿರುದನ್ನು ಕೊಟ್ಟರು ಮೋದಿಜಿಗೆ. ಅದೇನದು ಭಾರತ ಭಾಗ್ಯ ವಿಧಾತ ಅನ್ನೋ ಒಂದು ಕೊಟ್ಟರು. ಮತ್ತು ಅವರು ಹೇಳ್ತಾ ಇದ್ರು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮದ ರಕ್ಷಣೆ ಮಾಡ್ತಾರೆ, ಧರ್ಮ ಅವರ ರಕ್ಷಣೆ ಮಾಡ್ತಾರೆ ಅಂತ. ಸೊ ಈ ರೀತಿ ಧನ್ಯವಾದ ಮೋದಿ ರಕ್ಷತಿ ರಕ್ಷಿತಃ. ಈಗ ಯಾರು ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ ಅವರ ರಕ್ಷಣೆ ಮಾಡಿದರೆ ಧರ್ಮ ರಕ್ಷಣೆ ಆಗ್ತದೆ. ಧರ್ಮ ರಕ್ಷಕರ ರಕ್ಷಣೆ ಮಾಡಬೇಕು, ಅದು ಅದರ ಒಂದು ತಾತ್ಪರ್ಯ. ಸೊ ತುಂಬ ಸಂತೋಷ ಆಗ್ತಾ ಇದೆ. ತುಂಬ ತಾವೆಲ್ಲರೂ ಬಂದು ಇಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಈಗ ಒಂದು ಕಾರ್ಯಕ್ರಮ. ಓಕೆ, so I'd like to honor these guests by a small token of appreciation and love from our side. Hare Krishna. ನೀವು हाँ वनिता माता जी. गोपी इತ್ತು ಮಾತಾಡ್ತಿದ್ರು. ಒಂದು ನಿಮಿಷ, ಎಲ್ಲರೂ ಬರ್ತೀವಿ. ಎಲ್ಲಿ ಸರ್ ನೀವು ಬರ್ರಿ, ಎಲ್ಲರೂ ಗುಡ್. ಹರೇ ಕೃಷ್ಣ. ತಮಗೆಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮದಲ್ಲಿ ಶಾಂತತೆಯಿಂದ ಸುಮಾರು 3:30ಯಿಂದ ಇಲ್ಲಿವರೆಗೂ ಕೂತ್ಕೊಂಡಿದ್ದೀರಾ. ಇವತ್ತಿನ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ವಿಶೇಷವಾಗಿ ನಾ ಮಾಡ್ತಾ ಇರೋ ಅನೌನ್ಸ್ಮೆಂಟ್ ಏನಂದ್ರೆ, ಈ ಕೇಂದ್ರ ಇದು ನಿಮ್ದು. ನಾವು ಇದಕ್ಕಿಂತ ಮೊದಲು ಬೇರೆ ಕಡೆ ಇದ್ವಿ, ತಿಮ್ಮಾಪುರ ಚೌಕ್ ಹತ್ರ. ಈಗ ಇಲ್ಲಿ ಶಿಫ್ಟ್ ಆಗಿದ್ದೀವಿ ನಿನ್ನೆ. ಇದು ಎಲ್ಲರಿಗೂ ನಮ್ಮ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದ ಈ ಬ್ರಾಂಚ್ ತಮ್ಮೆಲ್ಲರ ಆಧ್ಯಾತ್ಮಿಕ ಪ್ರಗತಿಗಾಗಿದೆ. ಇಲ್ಲಿ ಪ್ರತಿ ರವಿವಾರ ಸಾಯಂಕಾಲ 6ರಿಂದ 8ರವರೆಗೆ ಭಗವದ್ಗೀತೆ ಪ್ರವಚನ, ಕೀರ್ತನೆ, ಭಜನೆ, ಕೀರ್ತನೆ, ಮಹಾಪ್ರಸಾದ ಎಲ್ಲ ಇರ್ತದೆ ಹಿಂದಿಯಲ್ಲಿ. ಪ್ರತಿ ಶನಿವಾರ ಸಾಯಂಕಾಲ 6ರಿಂದ 8ರವರೆಗೂ ಕನ್ನಡದಲ್ಲಿ ಭಗವದ್ಗೀತೆ ಪ್ರವಚನ, ಕೀರ್ತನೆ, ಭಜನೆ, ಮಹಾಪ್ರಸಾದ ಎಲ್ಲ ಇರ್ತದೆ. ತಾವೆಲ್ಲರೂ ಇದರ ಲಾಭ ಪಡಿಬೇಕು. ಡೈಲಿ ಪ್ರತಿ ದಿನಾನೂ ಕೂಡ ಬೆಳಿಗ್ಗೆ 7 ಗಂಟೆಗೆ ಮಂಗಲಾರತಿ ಇರ್ತದೆ.
ವಾಸ್ತವಿಕವಾಗಿ ಇಸ್ಕಾನ್ ನಲ್ಲಿ 4:15 ಗಂಟೆಗೆ ಇರ್ತದೆ. ತಮ್ಮೆಲ್ಲರ ಹಿತಕ್ಕಾಗಿ 7 ಗಂಟೆಗೆ ಮಾಡಿದೆ. ಹೆಚ್ಚು ಜನ ಲಾಭ ಪಡೀಲಿ ಅಂತೇಳಿ ಅದನ್ನು ತಾವು ಪಡಿಬಹುದು. 7 ಗಂಟೆಗೆ ಮಂಗಲಾರತಿ ಇತ್ಯಾದಿ 1 ಗಂಟೆ ಕಾರ್ಯಕ್ರಮ ಇರ್ತದೆ. ಆಮೇಲೆ ಸಾಯಂಕಾಲ ಕೂಡ ಭಜನೆ ಕೀರ್ತನೆ ಇರ್ತದೆ. ಬಹಳ ಬೇಗ ಸಾಯಂಕಾಲದ ಆರತಿ ಕೂಡ ಪ್ರಾರಂಭ ಮಾಡ್ತಾ ಇದ್ದೇವೆ ನಾವು. ತಾವೆಲ್ಲರೂ ಇದರ ಲಾಭ ಪಡಿಬೇಕು. ಆಮೇಲೆ ಅನೇಕ ಭಗವದ್ಗೀತೆಯ ಗ್ರಂಥ ಇತ್ಯಾದಿಗಳು ಇಲ್ಲಿ ಸಿಗ್ತವೆ. ವಿಶೇಷವಾಗಿ ಈಗ ಇದು ನಾವು ಇಸ್ಕಾನ್ ಅಲ್ಲಿ ಜನರಿಗೆ ಸ್ವಲ್ಪ ಪ್ರೋತ್ಸಾಹ ಮಾಡ್ಲಿಕ್ಕೆ ಮ್ಯಾರಥಾನ್ ಅಂತೇಳಿ ಭಗವದ್ಗೀತಾ ಮ್ಯಾರಥಾನ್, ಇದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಇರ್ತದೆ. ಅದರಿಂದ ತಾವು ಲಾಭ ಪಡೆದು ಯಾರಿಗಾದ್ರೂ ಭಗವದ್ಗೀತೆ ತಗೊಳ್ಬಹುದು, ಇನ್ನೊಬ್ರಿಗೆ ಗಿಫ್ಟ್ ಕೊಡ್ಬೋದು. ಅದರ ರೇಟ್ ತಾವಲ್ಲಿ ವಿಚಾರಣೆ ಮಾಡಬಹುದು. ಆಮೇಲೆ ಯಾರಿಗಾದ್ರೂ ಭಾಗವತಂ ಸೆಟ್ ಕೂಡ ಡಿಸ್ಕೌಂಟ್ ಅಲ್ಲಿ ಬೇಕಾದ್ರೆ 25% ಡಿಸ್ಕೌಂಟ್ ಇದೆ ಈ ತಿಂಗಳಲ್ಲಿ. ತಾವು ಯಾರು ಬೇಕಾದ್ರೂ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಭಾಷೆಯಲ್ಲಿ ತಗೊಳ್ಬಹುದು. ಮೊದಲೇ ಹೆಸರು ಕೊಡ್ಬೇಕಾಗ್ತದೆ, ಸ್ವಲ್ಪ ಅಡ್ವಾನ್ಸ್ ಕೊಟ್ಟು ತರಿಸ್ಕೊಡ್ತೇವೆ. ಯಾಕಂದ್ರೆ ಭಾಗವತಂ ಕೂಡ ಇದನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಇಸ್ಕಾನ್ ಅವರು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಈ ಭಗವದ್ಗೀತೆ ಪ್ರಭುಜಿ ಹೇಳಿದ್ರಲ್ಲ, ಹಾಗೆ ಬೇಸಿಕ್ಸ್ ಆಫ್ ಭಗವದ್ಗೀತೆ ಅಂತೇಳಿ ಒಂದು ಭಗವದ್ಗೀತೆಯ ಸಾರಾಂಶದ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಮೇಲೆ ಒಂದು ಕಾಂಟೆಸ್ಟ್ ಮಾಡ್ತಾ ಇದ್ದೀವಿ 12 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ, ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ. ಹೀಗಾಗಿ ತಾವು ಯಾರು ಬೇಕಾದ್ರೂ ಅದನ್ನ ರಿಜಿಸ್ಟ್ರೇಷನ್ ಮಾಡಿ ನಿಮ್ಗೆ ಓದ್ಲಿಕ್ಕೆ ಒಂದು ಪುಸ್ತಕ ಕೊಡ್ತಾರೆ. 1 ತಿಂಗಳ ಇದೆ. ಅದ್ರ ಮೇಲೆ ಜಸ್ಟ್ MCQ ಅಂತಾರಲ್ಲ, ಟಿಕ್ ಮಾಡೋದು. ಈ ತರ ಒಂದು ಪುಸ್ತಕ ಇದೆ. ತಾವು ಅದನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ 100 ರೂಪಾಯಿ ಕೊಟ್ಟು ಈ ಬುಕ್ ನಿಮ್ಗೆ ಕೊಡ್ಲಾಗ್ತದೆ. ಹಾಗೇನೆ ಈ ಬುಕ್ ಸಿಗ್ತದೆ ಇಲ್ಲಿ ಸ್ಟಾಲ್ ಅಲ್ಲಿ, ಆದ್ರೆ ಜಾಸ್ತಿ ಹಣ ಇದೆ ಅದಕ್ಕೆ. ನೀವು ಈ ರಿಜಿಸ್ಟ್ರೇಷನ್ ಮಾಡಿದವರಿಗೆ ಬರೀ 100 ರೂಪಾಯಿ ಈ ಪುಸ್ತಕ ಕೊಡ್ತಾರೆ. ಇದನ್ನ ಓದಿ ನೀವು ಜನವರಿ 3 ತಾರೀಕಿಗೆ ಇದರ ಪರೀಕ್ಷೆ ಇದೆ. 35 ಮಾರ್ಕ್ಸ್ ತಗೊಂಡವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೇವೆ. 35 ಪಾಸ್ ಮಾರ್ಕ್ಸ್ ತಗೊಂಡವರಿಗೆ. ಆಮೇಲೆ ಮೊದಲಿನ 3 ರ್ಯಾಂಕ್ ಗಳಿಗೆ ಒಳ್ಳೆ ಆಕರ್ಷಕ ಪ್ರೈಸ್ ಅನ್ನು ಕೊಡ್ತಾ ಇದ್ದೇವೆ. ಆಮೇಲೆ ಈ ಬುಕ್ ಓದಿದ್ರೆ ನಿಮ್ಗೆ ಬಹಳಷ್ಟು ತಿಳಿತದೆ. ಯಾಕಂದ್ರೆ ಇದರಲ್ಲಿ ಬೇಸಿಕ್ಸ್ ಭಗವದ್ಗೀತೆಯ ಬಗ್ಗೆ ಇದರಲ್ಲಿ ಥಿಮ್ಯಾಟಿಕ್ ಇದೆ. ಥಿಮ್ಯಾಟಿಕ್ ಆತ್ಮದ ಬಗ್ಗೆ ಒಂದು ಚಾಪ್ಟರ್, ಕರ್ಮದ ಬಗ್ಗೆ ಇನ್ನೊಂದು ಚಾಪ್ಟರ್, ಮತ್ತೆ ಇನ್ನೊಂದು ಸ್ಪಿರಿಚುವಲ್ ವರ್ಲ್ಡ್ ಬಗ್ಗೆ ಇನ್ನೊಂದು ಚಾಪ್ಟರ್, ಭೌತಿಕ ತೊಂದರೆಗಳ ಬಗ್ಗೆ ಇನ್ನೊಂದು ಚಾಪ್ಟರ್. ಈ ರೀತಿ ಸುಮಾರು ಐ ಥಿಂಕ್ 10 or 11 ಚಾಪ್ಟರ್ಸ್ are there. 7 ಚಾಪ್ಟರ್ಸ್ are there. ಸೊ 7 ಅಧ್ಯಾಯಗಳಲ್ಲಿ ಸೊ ಥಿಮ್ಯಾಟಿಕ್, ಶ್ಲೋಕ ಬೈ ಶ್ಲೋಕ ಅಲ್ಲ, ಥಿಮ್ಯಾಟಿಕ್ ಸ್ಟಡಿ ಆಫ್ ಭಗವದ್ಗೀತಾ. ಫಸ್ಟ್ ಈ ರೀತಿ ಸ್ಟಡಿ ಮಾಡಿದ್ರೆ ನಂತರ ಶ್ಲೋಕ ಬೈ ಶ್ಲೋಕ ಸ್ಟಡಿ ಮಾಡಿದ್ರೆ ಇನ್ನೂ ಹೆಚ್ಚು ಚೆನ್ನಾಗಿ ಅರ್ಥ ಆಗ್ತದೆ. ಇದರ ಲಾಭ ತಾವೆಲ್ಲ ಪಡಿಬಹುದು. ಯಾರು ಬೇಕಾದ್ರೂ 12 ವರ್ಷಕ್ಕಿಂತ ಮೇಲ್ಪಟ್ಟವರು ಇದರ ಲಾಭ ಪಡಿಬಹುದು. ಆದ್ರೆ ತುಂಬಾ ಇದರ ಲಾಭ ಇದೆ. ನಾನು ಈ ಕೋರ್ಸ್ ಅಟೆಂಡ್ ಮಾಡಿನೇ ಇಸ್ಕಾನ್ ಅಲ್ಲಿ ಸೀರಿಯಸ್ ಆಗಿತ್ತು. ಈ ಕೋರ್ಸ್ ಇದನ್ನ ಮಾಡಿದವರು ನಮ್ಮ ಬೆಳಗಾಂದಲ್ಲಿ ಇರ್ತಕ್ಕಂತ ಮಹಾರಾಜರು, ಭಕ್ತಿ ರಸಾಮೃತ ಸ್ವಾಮಿ ಮಹಾರಾಜ್. ಫಸ್ಟ್ ಅವ್ರು ಈ ಕೋರ್ಸ್ ಅಟೆಂಡ್ ಮಾಡಿದ ನಂತರ ನಾನು ಭಗವದ್ಗೀತೆ ವರ್ಷಿಡೀ ಓದಿದ್ರು ಏನು ತಿಳಿಲ್ಲ, ಅಲ್ಲಿ ಬರೀ 7 ದಿವಸದಲ್ಲಿ ತಿಳಿಸಿದ್ರು. ಹೀಗಾಗಿ ತುಂಬಾ ಆಕರ್ಷಕ ಇದೆ ಕೋರ್ಸ್. ಅದಕ್ಕಾಗಿ 2 ಭಾಷೆಯಲ್ಲಿ ಮಾಡ್ತಾ ಇದ್ದೇವೆ. ತಾವು ಇದರ ಲಾಭ ಪಡಿಬಹುದು. ಆಮೇಲೆ ಅಷ್ಟಲ್ಲದೆ ನಾವು ಈ ಪ್ರಭುಜಿ ಹೇಳಿದಾಗೆ ಈಗಾಗಲೇ ನಾವು ಎಲ್ಲಾ ಪ್ರಕಾರದ ಜನರಿಗೆ ಇಲ್ಲಿ ಆಧ್ಯಾತ್ಮಿಕ ಪ್ರಗತಿಗಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. IYF ಇದೆ, ಅಂದ್ರೆ ತರುಣರಿಗಾಗಿ. ಆಮೇಲೆ ಚಿಲ್ಡ್ರನ್ ಪ್ರೀಚಿಂಗ್ ಮಕ್ಕಳಿಗಾಗಿ. ಅದೇ ರೀತಿ ಯುವತಿಯರಿಗಾಗಿ 15 ವರ್ಷದಿಂದ 30 ವರ್ಷದ ಒಳಗಿನ ಸ್ಟೂಡೆಂಟ್ ಅಥವಾ ಯುವತಿಯರಿಗೆ ನಾವು ಬರುವ ಡಿಸೆಂಬರ್ 14ನೇ ತಾರೀಕು ಇಸ್ಕಾನ್ ಯೂತ್ ಫಾರಂ ಗರ್ಲ್ಸ್ ವಿಂಗ್ ಅದನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವು ವಿಶೇಷವಾಗಿ ತಮ್ಮ ಅಕ್ಕಪಕ್ಕದಲ್ಲಿ ಯಾರು ಈ ರೀತಿ ತಮ್ಮ ಮನೆಯಲ್ಲಿ ಇದ್ರೆ ಅವರಿಗೆಲ್ಲರಿಗೂ ಈ ವಿಷಯ ತಿಳಿಸಿ. ಅವ್ರ ಕ್ಲಾಸ್ ಕೂಡ ಆಗ್ತದೆ ಮುಂದೆ ಕಂಟಿನ್ಯೂ ಆಗಿ. ಅದು ರವಿವಾರ ದಿನ ಮಧ್ಯಾಹ್ನ ಆಗ್ತದೆ, ಅಂದ್ರೆ 11ರಿಂದ 1 ಗಂಟೆವರೆಗೂ. ಬರುವ 14ನೇ ತಾರೀಕು ಅದರ ಉದ್ಘಾಟನೆ ಆಗ್ತದೆ. ತಾವೆಲ್ಲರೂ ಇದರ ಬಗ್ಗೆ ಬೇರೆ ಬೇರೆ ಜನರಿಗೆ ಲಾಭ ಕೊಡ್ಲಿಕ್ಕೆ ಸ್ವಲ್ಪ ಏನ್ ಮಾಡ್ಬೇಕು, ಪ್ರೋತ್ಸಾಹಿಸಬೇಕು. ಆಮೇಲೆ ಕೊನೆಯದಾಗಿ ಈಗ ಭಗವಂತನ ಆರತಿ ಆಗ್ತದೆ. ತಾವೆಲ್ಲರೂ ಶಾಂತತೆಯಿಂದ ಆರತಿ ಅಟೆಂಡ್ ಮಾಡಿ ಪ್ರಸಾದ ತಗೊಳ್ಬಹುದು. ಯಾರಿಗಾದರೂ ವಿಶೇಷವಾಗಿ ಮಾತಾಜಿಯವರಿಗೆ
ಅರ್ಜೆಂಟ್ ಹೋಗೋದಿದ್ರೆ ನಿಮಗಾಗಿ ಸ್ಪೆಷಲ್ ಕಂಡೀಷನ್ ಪ್ರಸಾದ ನೀಡ್ತಾರೆ. ಅದು ಯಾರು ಸಮಸ್ಯೆಗೆ ಬರಬಾರ್ದು. ಫ್ಲಾಗ್ ಹಾ, ಒಂದ್ ನಿಮಿಷ. ಆರತಿ ಆದ ನಂತರ ಅಲ್ಲಿ ಹೋಗಿ ಫ್ಲಾಗ್ ಅದೊಂದು ಕಾರ್ಯಕ್ರಮ ಇದೆ. ಜಗನ್ನಾಥನ ಫ್ಲಾಗ್ ಅನ್ನು ಇದನ್ನ ಮಾಡ್ತಾರೆ. ಅದನ್ನು ಅಟೆಂಡ್ ಮಾಡಿ ಪ್ರಸಾದ ತಗೊಳ್ರಿ. ಎಮರ್ಜೆನ್ಸಿ ಅರ್ಜೆಂಟ್ ಯಾರಿಗಾದ್ರೂ ಲೇಡೀಸಿಗೆ ಪ್ರಸಾದ ಬೇಕಾಗಿ ಹೋಗೋದಿದ್ರೆ ತಾವು ನಿಧಾನವಾಗಿ ಹೋಗ್ಬೋದು, ಏನ್ ತೊಂದರೆ ಇಲ್ಲ. ಉಳಿದವರು ಈ ಎಲ್ಲಾ ಕಾರ್ಯಕ್ರಮ ಭಾಗವಹಿಸಿ ಪ್ರಸಾದ ತಗೊಳ್ಬೇಕಂತ. ಫ್ಲಾಗ್ ಅಷ್ಟೇ ಮಾಡು. ಇಲ್ಲ ಮೊದ್ಲು ಆರತಿ ಮಾಡಿ ಮೇಲೆ ಹೋದ ನಂತರ ಎಲ್ಲ ಅಲ್ಲಿ ಹರೇ ಕೃಷ್ಣ ಈಗ ಆರ್ತಿ ಈ ಪುಸ್ತಕ ಮಾಡಿ